ಅದು ಹೇಳ್ತೀನಿ ಮತ್ತೆ ರೆಡಿ ಆದ್ಮೇಲೆ ಹೇಳೋಣ. ಈಗ ಯಾಕೆ ಮಾತಾಡೋದು? ನಾನಂತೂ ಮಾಡ್ತೀನಿ, ಸಿನಿಮಾ ಮಾಡ್ತೀನಿ, ಮಾಡಾದ್ಮೇಲೆ ಹೇಳೋಣ. ತುಂಬ ಕನ್ಫ್ಯೂಷನ್ ಇದೆ, ಇದು ಮಾಡೋದು ಅದು ಮಾಡೋದು ಅಂತ. ಆಮೇಲೆ ಇಲ್ಲಿ ಎಲ್ಲರದ್ದು ಮಾಡ್ತೀವಿ, ನಮ್ಮದೇ ಮಾತ್ರ ಅಲ್ಲ, ಬೇರೆ ಮೊಬೈಲ್ ಎಲ್ಲ ಕನ್ನಡನೂ ಮಾಡ್ತೀವಿ ರೀ. ಇನ್ನೇನು ಬೇರೆ ನಮ್ಮ ಕನ್ನಡದಲ್ಲಿ ಮಾಡದೇ ಇರ್ತೀವ, ಕನ್ನಡದು ಮಾಡ್ತೀವಿ. ಯಾಕೆ ಮಾಡಲ್ಲ? ಡಿಸ್ಟ್ರಿಬ್ಯೂಟರ್ ಎಲ್ಲ ಮಾಡ್ಬೇಕಲ್ವಾ? ನಾವು ಕನ್ನಡದವ್ರು ಕನ್ನಡ ಮಾಡದೇ ಇರ್ತೀವ, ಮಾಡ್ತೀವಿ. ನೀವು ಕೊಟ್ಟು ಮಾಡ್ತೀವಿ, ನಾಳೆ ಕೊಡಿ ಆಯ್ತಾ? ನಿಮ್ಮ ಹತ್ರ ನಾಳೆ ಮಾಡ್ತೀವಿ. ಅಲ್ಲ ಕೊಡಿ, ಮತ್ತೆ ತಗೊಬನ್ನಿ, ನೋಡ್ಬಿಟ್ಟೆ ತಗೊಳ್ಳಿ. ನೀವು ಹೈದರಾಬಾದ್ಗೆ ಹೋಗಿ ನೋಡಿ ತಗೊಳ್ಳಿ. ಇಲ್ಲ, ಆ ಥರ ನನಗೆ ಆ ಥರ ಸಿಕ್ಕಿಲ್ಲ. ಒಂದು ಮದುವೆ ಸಿಕ್ಕಿದ್ರು ಇಲ್ಲೇ ಬೆಂಗಳೂರಲ್ಲಿ, ಮಾತಾಡಿದ್ದೀನಿ, ಚೆನ್ನಾಗಿ ಮಾತಾಡಿಸಿ ಸುಮ್ಮನೆ ಎಷ್ಟು ಜೊತೆ ಹೋಗಿದ್ದೆ. ಈಗ ಸಿಕ್ಕಿಲ್ಲ ನನಗೆ, ಅವ್ರು ಏನೋ ಬೇರೆ ಬ್ಯುಸಿ ಇದ್ರು. ನೆಕ್ಸ್ಟ್ ಟೈಮಲ್ಲಿ ಇದಾದ್ಮೇಲೆ ಭೇಟಿ ಆಗ್ತೀನಿ, ಭೇಟಿಯಾಗಿ ನಿಮಗೆ ಫೋಟೋ ಹಾಕ್ತೀನಿ. ಸಿನಿಮಾ ನಾವು ನೋಡಿದ್ದೀವಿ, ನಮ್ಗೆ ಇಷ್ಟ ಆಗಿದೆ, ನಮ್ಮ ಆಡಿಯನ್ಸ್ ಹೇಳ್ಬೇಕು. ಇಲ್ಲಿ ನಮ್ದೇನು ಇರಲ್ಲ, ನಾವು ಬರೀ ಮಾಲೀಕರು ಅಷ್ಟೇ. ಆದರೆ ಅದಕ್ಕೆ ಉತ್ತರ ಕೊಡೋರು ನೀವೆಲ್ಲ ನೋಡಿ, ಸಿನಿಮಾ ನೋಡಿ ನೀವು ಹೇಳ್ಬೇಕು. ಎಲ್ಲ ನನ್ನ ಮೇಲೆ ಹೇಳ್ಬಿಟ್ರೆ ಕೇಳಿಸ್ಲಿಲ್ಲ. ಅದು ಇನ್ನೂ ಒಂದು 3-4 ದಿನ ಇದೆ. ನಮ್ಮ ಟೀಮ್ ಜೊತೆ ಡಿಸ್ಕಷನ್ ಮಾಡಿ ನಾನು ಅನೌನ್ಸ್ ಮಾಡ್ತೀನಿ. ಯಶ್ ಅವರು ಸಿನಿಮಾ ಮಾಡಿದಾಗಲೇ ಬರಲ್ಲ, ನನ್ನ ಬಗ್ಗೆ ಕೇಳಲ್ಲ. ಅಮ್ಮ ಏನ್ ಮಾಡಿದ್ರು ಜೈ, ಅಮ್ಮನಿಗೆ ಜೈ ಅಷ್ಟೇ. ಯಶ್ ಹೇಳಲ್ಲ. ಯಾಕೆ ಕೇಳ್ತಾನೆ? ನಾವು ಅವ್ನು ಬೆಳೆಸಿರೋದು, ಕೇಳಂಗಿಲ್ಲ. ಅವ್ನು ಕೇಳಂಗಿಲ್ಲ. ಮಗ ಅಮ್ಮನ ಪ್ರಶ್ನೆ ಮಾಡಬಾರ್ದು, ಅಮ್ಮ ಮಗನ ಪ್ರಶ್ನೆ ಮಾಡ್ಬೋದು.